ಇನ್ನು 2022ರ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇನ್ನೊಂದು ಡ್ರಗ್ಸ್ ಕೇಸ್ನಲ್ಲಿ ಶ್ರದ್ಧಾ ಕಪೂರ್, ನೋರಾ ಫತೇಹಿಗೆ ರಿಲೀಫ್. 2022ರಲ್ಲಿ ಬೆಳಕಿಗೆ ಬಂದಿದ್ದ ಡ್ರಗ್ಸ್ ಪ್ರಕರಣ. ಶ್ರದ್ಧಾ ಕಪೂರ್, ನೋರಾ ಫತೇಹಿಗೆ ಕ್ಲೀನ್ ಚಿಟ್ ಸಾಧ್ಯತೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಕ್ಲೀನ್ ಚಿಟ್. ಪ್ರಕರಣದಲ್ಲಿ ಸೆಲೆಬ್ರಿಟಿಗಳ ಹೆಸರು ಕೇಳಿ ಬಂದಿತ್ತು. ಪೊಲೀಸರಿಗೆ ಸಿಕ್ಕಿಲ್ಲ ಯಾವುದೇ ಮಹತ್ವದ ಸಾಕ್ಷ್ಯ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯಲ್ಲಿ ಹೆಸರು ಕೈ ಬಿಡುವ ಸಾಧ್ಯತೆ. ಡ್ರಗ್ಸ್ ಕೇಸ್ನಲ್ಲಿ ಶ್ರದ್ಧಾ ಕಪೂರ್ ಜೊತೆಗೆ ನೋರಾ ಫತೇಹಿ ಅವರಿಗೆ ರಿಲೀಫ್ ಸಿಕ್ಕಿದೆ. 2022ರಲ್ಲಿ ಬೆಳಕಿಗೆ ಬಂದಿದ್ದಂತಹ ಈ ಒಂದು ಡ್ರಗ್ಸ್ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕಪೂರ್ ಜೊತೆಗೆ ನೋರಾ ಫತೇಹಿ ಅವರಿಗೆ ಕ್ಲೀನ್ ಚಿಟ್ ನೀಡಿರುವ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮ್ಯಾ. 2022ರಲ್ಲಿ ಒಂದು ಡ್ರಗ್ಸ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಗಳ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ರಮ್ಯಾ? ಅದು ಸಾಹಿತ್ಯ ಬಾಲಿವುಡ್ ಅಂಗಳದಲ್ಲಿ ಕಳೆದ 4 ವರ್ಷಗಳಿಂದ ಭಾರಿ ಸಂಚಲನ ಮೂಡಿಸಿತ್ತು ಈ ಒಂದು ವಿಚಾರ. ನಟಿಯರ ನಿಧಿಯನ್ನ ಕೂಡ ಕೆಟ್ಟಿತ್ತು. 2022ರ ಹೈ ಪ್ರೊಫೈಲ್ ಡ್ರಗ್ಸ್ ಪ್ರಕರಣದಲ್ಲಿ ಕೂಡ ಇದು ಕೂಡ ಒಂದು ಅಂತ ಹೇಳ್ಬೋದು. ನಟಿಯರಾಗಿದ್ದಂತಹ ಶ್ರದ್ಧಾ ಕಪೂರ್ ಮತ್ತು ನೋರಾ ಫತೇಹಿ ಅವರಿಗೆ ಕ್ಲೀನ್ ಚಿಟ್ ಸಿಗೋದು ನಿಜವಾಗ್ಲೂ ಕೂಡ ಖಚಿತ ಅಂತಾನೆ, ಬಹುತೇಕವಾಗಿ ಖಚಿತ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. 2022ರಲ್ಲಿ ಆಗಸ್ಟ್ ನಲ್ಲಿ ಮುಂಬೈ ಪೊಲೀಸರು ಡ್ರಗ್ಸ್ ವಿರೋಧಿಗಳ 1.19 ಲಕ್ಷ ರೂಪಾಯಿ ಮೌಲ್ಯದ ಮೆಫೋಡ್ರೈನ್ ಸಾಗಿಸುತ್ತಿದ್ದಂತಹ ವೇಳೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರಂಭವಾದಂತಹ ಪ್ರಕರಣ ಇದು. ಆದ್ರೆ ಈ ಒಂದು ವಿಚಾರವಾಗಿ ಬಾಲಿವುಡ್ ನ ಪಾರ್ಟಿಗಳಲ್ಲಿ ಮಾದಕ ವಸ್ತುಗಳನ್ನ ಪೂರೈಸಲಾಗ್ತಾ ಇತ್ತು ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಖ್ಯಾತ ನಟಿಯರ ಹೆಸರು ಕೂಡ ಕೇಳಿಬಂದಿತ್ತು. 2025ರಲ್ಲಿ ಇಬ್ಬರು ನಟಿಯರನ್ನ ಪೊಲೀಸರು ಬಂಧಿಸಿದ್ರು, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು. ಮುಂಬೈ ಪೊಲೀಸರು ಇವರನ್ನ ಸುದೀರ್ಘ ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ಮುಂಬೈ ಪೊಲೀಸರಿಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಅನ್ನುವಂತ ವಿಚಾರವಾಗಿ ಸದ್ಯಕ್ಕೆ ಇವರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಟಿಯರು ಮಾತ್ರ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಹೆಸರುಗಳೇನು ತಗಲಾಕೊಂಡಿತ್ತು. ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಹಾಗೂ ಇನ್ನೊಬ್ಬ ನಟನ ಹೆಸರು ಕೂಡ ನಟ ಸಿದ್ಧಾಂತ್ ಕಪೂರ್ ಆಗಿರ್ಬೋದು, ರಾಜಕಾರಣಿ ಜಿಶೇನ್ ಸಿದ್ದಿಕಿ ಅವರಾಗಿರ್ಬೋದು. ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಒಂದು ವಿಚಾರ ಇಷ್ಟಕ್ಕೆ ಮುಗಿಯುತ್ತೆ, ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಮ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.